ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಎಷ್ಟೋ ಜನರನ್ನು ಭೇಟಿಯಾಗ್ತೀವಿ ಅಲ್ವಾ? ಹೌದು. ಕೆಲವರನ್ನು ನೋಡ್ದಾಗ, ಅವರ ಹತ್ರ ಮಾತಾಡ್ದಾಗ ಇನ್ನೂ ಒಂಥರ ಒಂದು ನಿರಾಳತೆ, ಒಂದು ಶಾಂತಿ ಅನುಭವ ಆಗತ್ತೆ. ಅವರ ಮುಖದಲ್ಲೂ ಒಂದು ಸಹಜವಾದ ಪ್ರಶಾಂತತೆ ಇರುತ್ತೆ. ಹೌದು. ಅದಕ್ಕೆ ವಿರುದ್ಧವಾಗಿ ಇನ್ನು ಕೆಲವರನ್ನು ನೋಡ್ದಾಗ ಅವರ ಮುಖದಲ್ಲಿ ಸದಾ ಒಂದು ಒತ್ತಡ, ಹೌದು. ಒಂದು ಅವಸರ, ಒಂದು ಚಿಂತೆ ಎದ್ದು ಕಾಣ್ತಿರುತ್ತೆ. ಅದೇ. ಅವರ ಮಾತುಗಳಲ್ಲೂ ಅದೇ ಧಾವಂತ ಇರುತ್ತೆ. ಖಂಡಿತ. ಒಬ್ರೇ ಮನುಷ್ಯರು, ಆದ್ರೆ ಇಬ್ರ ನಡುವೆ ಇಷ್ಟೊಂದು ವ್ಯತ್ಯಾಸ ಯಾಕೆ ಬರುತ್ತೆ? ಅದೇ ನನ್ನ ಪ್ರಶ್ನೆ. ಈ ಶಾಂತವಾಗಿ ಖುಷಿಯಾಗಿ ಕಾಣೋ ಜನರ ಗುಟ್ಟೇನೋ? ಇದು ಹುಟ್ಟಿನಿಂದ ಬಂದಿರುವ ಸ್ವಭಾವನ? ಅಥವಾ ಇದನ್ನ ಅಭ್ಯಾಸ ಮಾಡಿ ಗಳಿಸ್ಕೊಳ್ಬಹುದಾ? ಇದಕ್ಕೇನಾದ್ರೂ ಒಂದು ದಾರಿ ಇದೆಯಾ? ಇದೆ, ಖಂಡಿತ ಇದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋ ಪ್ರಯತ್ನವೇ ನಮ್ಮ ಇವತ್ತಿನ ಈ ಒಂದು ಮಂಥನ. ಹೌದು. ನಮಗೆ ಸಿಕ್ಕಿರೋ ಈ ಮೂಲ ಸಾಮಗ್ರಿಗಳು ಅಂದ್ರೆ ಪರಮಪಿತ ಪರಮಾತ್ಮ ಶಿವ ಬಾಬಾರವರ ಜ್ಞಾನ ಮುರಳಿಯ ಆಯ್ದ ಭಾಗಗಳು ಇದೇ ವಿಷಯದ ಬಗ್ಗೆ ಆಳವಾಗಿ ಬೆಳಕು ಚೆಲ್ಲುತ್ತವೆ. ಹೌದು. ಈ ಜ್ಞಾನದ ಮೂಲಭೂತ ಪ್ರಮೇಯವೇ ಅದು. ನಮ್ಮ ಬಾಹ್ಯ ಸ್ಥಿತಿ ಅನ್ನೋದು ನಮ್ಮ ಆಂತರಿಕ ಸ್ಥಿತಿಯ ಕನ್ನಡಿ. ಓ ಸರಿ. ಹಾಗಾಗಿ ಇವತ್ತಿನ ನಮ್ಮ ಮಂಥನದ ಉದ್ದೇಶ ಈ ಜ್ಞಾನವನ್ನ ನಿಜವಾಗಿಯೂ ಜೀವನದಲ್ಲಿ ಅಳವಡಿಸಿಕೊಂಡ ಅಥವಾ ಧಾರಣೆ ಮಾಡಿಕೊಂಡ ಆತ್ಮದ ಲಕ್ಷಣಗಳೇನು ಅನ್ನೋದನ್ನ ನೋಡೋದು. ಈ ಜ್ಞಾನ ಕೇವಲ ಮಾಹಿತಿಯಲ್ಲ, ಅದೊಂದು ಪರಿವರ್ತನೆಯ ಪ್ರಕ್ರಿಯೆ. ಹಾಗಾದ್ರೆ ಆ ಪರಿವರ್ತನೆಯ ಸ್ಪಷ್ಟ ಗುರುತುಗಳೇನು? ಹೌದು, ಅದನ್ನೇ ಇವತ್ತು ಆಳವಾಗಿ ನೋಡೋಣ. ಖಂಡಿತ. ಹಾಗಾದ್ರೆ ಈ ಮೂಲ ಗ್ರಂಥಗಳು ಹೇಳೋ ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಪ್ರಶ್ನೆಯೊಂದಿಗೆ ಶುರು ಮಾಡೋಣ ಅಲ್ವಾ? ಆಗಬಹುದು. ಜ್ಞಾನವನ್ನ ಧಾರಣೆ ಮಾಡಿದವರ ಲಕ್ಷಣಗಳೇನು ಅಂತ ಬಾಬಾ ಕೇಳ್ತಾರೆ. ಇದು ಕೇವಲ ಒಂದು ಪ್ರಶ್ನೆ ಅಲ್ಲ, ಇದೊಂದು ನಮ್ಮನ್ನ ನಾವೇ ಪರೀಕ್ಷೆ ಮಾಡಿಕೊಳ್ಳೋಕೆ ಒಂದು ಅಳತೆಗೋಲಿನ ತರಹ ಇದೆ ಅಲ್ವೇ? ನಿಖರವಾಗಿ. ಬಾಬಾ ಇಲ್ಲಿ 4 ಪ್ರಮುಖ ಲಕ್ಷಣಗಳನ್ನ ಹೇಳ್ತಾರೆ. ಅದರಲ್ಲಿ ಮೊದಲನೇದು, ಅವರ ಚಲನೆಯು ದೇವತೆಗಳ ತರಹ ಇರ್ತದೆ. ಇಲ್ಲಿ ಚಲನೆ ಅಂದಾಗ ಸ್ವಲ್ಪ ಗೊಂದಲ ಆಗಬಹುದು. ದೇವತೆಗಳ ತರಹ ಚಲನೆ ಅಂದ್ರೆ ಅವರು ನಡೆಯೋ ರೀತಿ ಬದಲಾಗತ್ತಾ? ಅಥವಾ ಇದಕ್ಕೇನಾದ್ರೂ ಆಳವಾದ ಅರ್ಥ ಇದೆಯಾ? ಉದಾಹರಣೆಗೆ, ಒಬ್ರು ಆಫೀಸ್ನಲ್ಲಿ ಕೆಲಸ ಮಾಡಬೇಕಾದ್ರೆ ಅಥವಾ ಮನೆಯಲ್ಲಿ ಮಕ್ಕಳು ಜೊತೆ ಮಾತಾಡ್ಬೇಕಾದ್ರೆ ಈ ದೈವೀ ಚಲನೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಬಹಳ ಒಳ್ಳೆಯ ಪ್ರಶ್ನೆ. ನೋಡಿ, ಇದು ಕೇವಲ ಶಾರೀರಿಕ ನಡಿಗೆಗೆ ಸೀಮಿತವಾದ ಮಾತಲ್ಲ. ಓಕೆ. ಇಲ್ಲಿ ಚಲನೆ ಅಂದ್ರೆ ನಮ್ಮ ಸಂಪೂರ್ಣ ನಡವಳಿಕೆ, ನಮ್ಮ ವ್ಯವಹಾರ, ನಮ್ಮ ಕರ್ಮ, ನಮ್ಮ ನೋಟ, ನಮ್ಮ ಮಾತು, ನಮ್ಮ ಪ್ರತಿಕ್ರಿಯೆ ಎಲ್ಲವೂ ಇದರಲ್ಲಿ ಸೇರಿದೆ. ದೈವೀ ಚಲನೆ ಅಂದ್ರೆ ನಮ್ಮ ಪ್ರತಿಯೊಂದು ಕರ್ಮದಲ್ಲೂ ಒಂದು ಘನತೆ, ಒಂದು ಸಭ್ಯತೆ, ಒಂದು ಸ್ಥಿರತೆ ಇರುತ್ತೆ. ಒಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಈಗ ಆಫೀಸ್ನಲ್ಲಿ ಒಂದು ಒತ್ತಡದ ಸನ್ನಿವೇಶ ಇದೆ ಅಂದ್ಕೊಳ್ಳಿ. ಎಲ್ಲರೂ ಆತಂಕದಲ್ಲಿರ್ತಾರೆ. ಹೌದು, ಆಗುತ್ತೆ. ಆವಾಗ ಜ್ಞಾನಧಾರಣೆ ಮಾಡಿದ ವ್ಯಕ್ತಿ ಶಾಂತವಾಗಿ, ಸಮಚಿತ್ತದಿಂದ ಪರಿಸ್ಥಿತಿಯನ್ನ ನಿಭಾಯಿಸ್ತಾನೆ. ಅವರ ಆ ಶಾಂತ ಸ್ಥಿತಿಯೇ ಬೇರೆಯವರಿಗೂ ಧೈರ್ಯ ಕೊಡುತ್ತೆ. ಅವರ ಪ್ರತಿಕ್ರಿಯೆ ಆವೇಶದಿಂದ ಕೂಡಿರುವುದಿಲ್ಲ, ಬದಲಾಗಿ ವಿವೇಕದಿಂದ ಕೂಡಿರುತ್ತೆ. ಸರಿ ಸರಿ. ಇದೇ ದೈವೀ ಚಲನೆ. ಅದು ಸಂಘರ್ಷವನ್ನ ಕಡಿಮೆ ಮಾಡಿ ಸಮಾಧಾನವನ್ನ ಸ್ಥಾಪನೆ ಮಾಡುವಂಥ ನಡವಳಿಕೆ. ಹಾಗಾದ್ರೆ ನಮ್ಮ ವ್ಯಕ್ತಿತ್ವದಿಂದ ಹೊರಹೊಮ್ಮುವ ಒಂದು ಸಕಾರಾತ್ಮಕ ಪ್ರಭಾವ. ನಿಖರವಾಗಿ. ಸರಿ, ಇದು ಮೊದಲ ಲಕ್ಷಣ. ನಮ್ಮ ನಡತೆ ನಮ್ಮ ಯೋಚನೆಗಳಿಂದಲೇ ಬರುತ್ತಲ್ವಾ? ಹೌದು. ಹಾಗಾದ್ರೆ ಮನಸ್ಸಿನ ಮಟ್ಟದಲ್ಲಿ ಆಗೋ ಬದಲಾವಣೆ ಏನು? ಎರಡನೇ ಲಕ್ಷಣದ ಬಗ್ಗೆ ಮೂಲ ಗ್ರಂಥ ಏನ್ ಹೇಳುತ್ತೆ? ಎರಡನೇ ಲಕ್ಷಣ ನೇರವಾಗಿ ಮನಸ್ಸಿಗೆ ಸಂಬಂಧಿಸಿದ್ದು. ಬಾಬಾ ಹೇಳ್ತಾರೆ, ಜ್ಞಾನಧಾರಣೆ ಮಾಡಿದವರಿಗೆ ವಿಚಾರಸಾಗರ ಮಂಥನ ಮಾಡುವ ಅಭ್ಯಾಸವಿರುವುದು. ವಿಚಾರಸಾಗರ ಮಂಥನ? ಹೌದು. ಅದಕ್ಕೆ ವಿರುದ್ಧವಾಗಿ ಅವರು ಆಸುರಿ ಮಾತುಗಳ ಅರ್ಥಾತ್ ಕೊಳಕು ಮಾತುಗಳ ಮಂಥನ ಮಾಡುವುದಿಲ್ಲ. ಈ ವಿಚಾರಸಾಗರ ಮಂಥನ ಮತ್ತೆ ಕೊಳಕು ಮಾತುಗಳ ಮಂಥನ ಇವೆರಡರ ನಡುವಿನ ವ್ಯತ್ಯಾಸವನ್ನ ಒಂದು ಉದಾಹರಣೆ ಮೂಲಕ ವಿವರಿಸಬಹುದಾ? ಖಂಡಿತ. ಯಾಕಂದ್ರೆ ಈ ಕೊಳಕು ಮಾತುಗಳ ಮಂಥನ ಅನ್ನೋದು, ಮೊನ್ನೆ ನಾನು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಾಗ ಮನಸ್ಸಿನಲ್ಲೇ ಬೇರೆ ಚಾಲಕರಿಗೆ ಬೈತಿದ್ದೆ. ತಾಂತ್ರಿಕವಾಗಿ ನೋಡಿದ್ರೆ ಅದು ಒಂದು ರೀತಿಯ ಕೊಳಕು ಮಾತುಗಳ ಮಂಥನವೇ ಅಲ್ವಾ? ಖಂಡಿತವಾಗಿಯೂ. ನೀವು ಹೇಳಿದ್ದು 100ಕ್ಕೆ 100 ಸರಿ. ನಮ್ಮ ಮನಸ್ಸನ್ನ ಒಂದು ಜ್ಯೂಸರ್ಗೆ ಹೋಲಿಸಬಹುದು. ಓಕೆ. ನಾವದಕ್ಕೆ ಜ್ಞಾನದ ಅಂಶಗಳೆಂಬ ಆರೋಗ್ಯಕರ ಹಣ್ಣು ತರಕಾರಿ ಹಾಕಿದ್ರೆ
ಅದರಿಂದ ಶಾಂತಿ, ಸಮಾಧಾನ, ಪ್ರೀತಿಯಂತಹ ಪೌಷ್ಟಿಕ ಜ್ಯೂಸ್ ಹೊರಗೆ ಬರುತ್ತೆ. ಹೌದು. ಇದೇ ವಿಚಾರ ಸಾಗರ ಮಂಥನ. ಅಂದ್ರೆ ನಾನು ಯಾರು, ನನ್ನ ತಂದೆ ಯಾರು, ಈ ಸೃಷ್ಟಿಚಕ್ರದ ರಹಸ್ಯವೇನು, ಈ ಜ್ಞಾನದ ಅಂಶಗಳ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದು. ಸರಿ. ಅದೇ ನಾವು ಆ ಜ್ಯೂಸರ್ಗೆ ಪರಚಿಂತನೆ, ನಿಂದೆ, ದ್ವೇಷದಂತಹ ಕಸವನ್ನು ಹಾಕಿದ್ರೆ ಕೆಟ್ಟದ್ದೇ ಹೊರಗೆ ಬರುತ್ತೆ. ಹೌದು, ಅಶಾಂತಿ, ದುಃಖವೆಂಬ ಕೆಟ್ಟ ಸ್ಮೂದಿ ಹೊರಬರುತ್ತೆ. ಟ್ರಾಫಿಕ್ನಲ್ಲಿ ಬೇರೆಯವರನ್ನ ದೂಷಿಸೋದು, ನಡೆದ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಯೋಚಿಸಿ ಕೊರಗೋದು, ಬೇರೆಯವರ ಬಗ್ಗೆ ಇಲ್ಲಸಲ್ಲದನ್ನು ಕಲ್ಪಿಸ್ಕೊಳ್ಳೋದು, ಇವೆಲ್ಲವೂ ಆಸುರಿ ಅಥವಾ ಕೊಳುಕು ಮಾತುಗಳ ಮಂಥನವೇ. ಮನಸ್ಸು ಎಂದಿಗೂ ಖಾಲಿ ಇರೋದಿಲ್ಲ ನೋಡಿ. ಇಲ್ಲ. ಒಂದಲ್ಲ ಒಂದು ಮಂಥನ ನಡೀತಾನೇ ಇರುತ್ತೆ. ಆಯ್ಕೆ ನಮ್ಮದು. ಇದು ಸ್ಪಷ್ಟವಾಯ್ತು. ಹಾಗಾದ್ರೆ ನಮ್ಮ ನಡತೆ ಮತ್ತು ಚಿಂತನೆಗಳು ಬದಲಾದ ಮೇಲೆ ಸಹಜವಾಗಿ ನಮ್ಮ ಮಾತು, ನಮ್ಮ ಸಂಬಂಧಗಳೂ ಬದಲಾಗ್ಬೇಕಲ್ವಾ? ಖಂಡಿತ. ಮೂರನೇ ಲಕ್ಷಣ, ಇದ್ರ ಬಗ್ಗೆ ಏನಾದ್ರೂ ಹೇಳ್ತಾ? ಹೌದು, ಮೂರನೇ ಲಕ್ಷಣ ನೇರವಾಗಿ ನಮ್ಮ ಮಾತು ಮತ್ತು ದೃಷ್ಟಿಕೋನಕ್ಕೆ ಸಂಬಂಧಿಸಿದ್ದು. ಬಾಬಾ ಹೇಳ್ತಾರೆ, ಅವರ ಜೀವನದಿಂದ ನಿಂದನೆ ಮತ್ತು ಅವಹೇಳನೆ ನಿಂತು ಹೋಗುತ್ತದೆ ಅಂತ. ನಿಂದನೆ ನಿಂತು ಹೋಗುತ್ತೆ? ಹೌದು. ಜ್ಞಾನದ ದೃಷ್ಟಿಯಿಂದ ಪ್ರತಿಯೊಂದು ಆತ್ಮವೂ ಪರಮಾತ್ಮನ ಮಗು. ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನ ಮಾಡ್ತಿದ್ದಾರೆ ಅಂತ ಅರ್ಥ ಆದಾಗ ಇನ್ನೊಬ್ಬರನ್ನ ನಿಂದಿಸೋಕೆ, ಕೀಳಾಗಿ ಕಾಣೋಕೆ ಸಾಧ್ಯನೇ ಇಲ್ಲ. ಆದ್ರೆ ಇಲ್ಲಿ ಒಂದು ಪ್ರಾಯೋಗಿಕ ಪ್ರಶ್ನೆ ಇದೆ. ಕೇಳಿ. ಜೀವನದಲ್ಲಿ ನಾವು ಬೇರೆಯವರ ತಪ್ಪುಗಳನ್ನ ಎತ್ತಿ ತೋರಿಸಬೇಕಾದ ಸಂದರ್ಭಗಳು ಬರುತ್ತೆ. ಹೌದು. ಒಬ್ಬ ಮ್ಯಾನೇಜರ್ ತನ್ನ ತಂಡದ ಸದಸ್ಯರ ತಪ್ಪನ್ನ ಸರಿಪಡಿಸ್ಬೇಕು. ಒಬ್ಬ ತಾಯಿ ತನ್ನ ಮಗುವಿಗೆ ಬುದ್ಧಿ ಹೇಳ್ಬೇಕು. ಇದಕ್ಕೂ ನಿಂದನೆಗೂ ಇರೋ ವ್ಯತ್ಯಾಸ ಏನು? ಜ್ಞಾನ ನಮ್ಮನ್ನ ಜವಾಬ್ದಾರಿಗಳಿಂದ ದೂರ ಮಾಡುತ್ತಾ? ಇಲ್ಲ, ಖಂಡಿತ ಇಲ್ಲ. ಜ್ಞಾನವು ಜವಾಬ್ದಾರಿಯನ್ನ ಇನ್ನಷ್ಟು ಚೆನ್ನಾಗಿ ನಿಭಾಯಿಸೋಕೆ ಕಲಿಸ್ತೆ. ಓಹ್. ಇಲ್ಲಿ ಮುಖ್ಯವಾದದು ನಮ್ಮ ಉದ್ದೇಶ ಮತ್ತು ನಮ್ಮ ಆಂತರಿಕ ಭಾವನೆ. ನಿಂದನೆ ಉದ್ದೇಶ ಇನ್ನೊಬ್ಬರೆಲ್ಲ ಅವಮಾನಿಸೋದು, ಕೀಳಾಗ್ಸೋದು. ಅದರಲ್ಲಿ ದ್ವೇಷ, ಅಹಂಕಾರ ಇರುತ್ತೆ. ಸರಿ. ಆದರೆ ಜ್ಞಾನಯುಕ್ತವಾಗಿ ನಾವೊಬ್ಬರ ತಪ್ಪನ್ನ ಹೇಳುವಾಗ ನಮ್ಮ ಉದ್ದೇಶ ಅವರಿಗೆ ಸಹಾಯ ಮಾಡೋದಾಗಿರುತ್ತೆ, ಅವರ ಸುಧಾರಣೆಗಾಗಿರುತ್ತೆ. ಅಲ್ಲಿ ಪ್ರೀತಿ ಮತ್ತು ಕರುಣೆ ಇರುತ್ತೆ. ಹೌದು. ನಾವು ಅವರ ತಪ್ಪನ್ನು ನೋಡ್ತೀವಿ, ಅವರನ್ನು ತಪ್ಪಿಸ್ತಸ್ತಾ ಅಂತ ನೋಡಲ್ಲ, ಆತ್ಮವನ್ನು ನೋಡ್ತೀವಿ. ಹೋ. ಈ ಸೂಕ್ಷ್ಮ ವ್ಯತ್ಯಾಸವೇ ದೈವಿ ಜೀವನ ಮತ್ತು ಆಸುರಿ ಜೀವನವನ್ನು ಬೇರ್ಪಡಿಸೋದು. ಅದ್ಭುತವಾದ ವಿಶ್ಲೇಷಣೆ. ಅಂದ್ರೆ ನಮ್ಮ ಚಲನೆ, ಚಿಂತನೆ ಮತ್ತು ಮಾತು ಈ ಮೂರೂ ದೈವೀಯವಾದ್ರೆ ಇದರ ಒಟ್ಟಾರೆ ಪರಿಣಾಮ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ಹೇಗೆ ಕಾಣಿಸುತ್ತೆ? ಹೌದು. ಅದೇ ನಾಲ್ಕನೇ ಲಕ್ಷಣವಿರ್ಬೇಕು. ಹೌದು. ನಾಲ್ಕನೇ ಲಕ್ಷಣ ಉಳಿದ ಮೂರರ ಸಹಜವಾದ ಫಲಿತಾಂಶ. ಅದೇ, ಅವರ ಮುಖವು ಸದಾ ಹರ್ಷಿತವಾಗಿರುತ್ತದೆ. ಯಾರ ನಡವಳಿಕೆ ದೈವೀವಾಗಿದೆಯೋ, ಯಾರ ಮನಸ್ಸು ಜ್ಞಾನಚಿಂತನೆಯಲ್ಲಿ ಮುಳುಗಿದೆಯೋ, ಯಾರ ಮಾತಿನಲ್ಲಿ ನಿಂದೆ ಇಲ್ಲವೋ, ಅವರ ಮುಖದಲ್ಲಿ ಒಂದು ಆಂತರಿಕ ಖುಷಿ ಮತ್ತು ಸಂತೃಷ್ಟಿ ಸದಾಕಾಲ ಹೊಳಿತಿರುತ್ತೆ. ಒಂದು ನಿಮಿಷ, ಇಲ್ಲಿ ಸದಾ ಹರ್ಷಿತ ಅನ್ನೋ ಪದ ಸ್ವಲ್ಪ ಸವಾಲಿನದ್ದು. ಹೌದು. ಸಹಜ ಭಾವನೆಗಳನ್ನ ಅದುಮಿಟ್ಕೊಳ್ಳೋ ತರಹ ಆಗಲ್ವಾ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಸದಾ ಹರ್ಷಿತ ಅಂದ್ರೆ ಮುಖದ ಮೇಲೆ ಒಂದು ಕೃತಕ ನಗುವನ್ನ ಅಂಟಿಸ್ಕೊಂಡಿರೋದು ಅಂತಲ್ಲ. ಸರಿ. ದುಃಖದ ಸಂದರ್ಭದಲ್ಲಿ ಕಣ್ಣೀರು ಬರೋದು ಸಹಜ. ಆದ್ರೆ ಜ್ಞಾನದ ಧಾರಣೆ ನಮ್ಮೊಳಗೆ ಒಂದು ಆಳವಾದ ಸ್ಥಿರತೆಯನ್ನ, ಒಂದು ಅಚಲವಾದ ಅಡಿಪಾಯವನ್ನ ನಿರ್ಮಿಸುತ್ತೆ. ಸಮುದ್ರದ ಮೇಲೆ ಅಲೆಗಳು ಎಷ್ಟೇ ರಭಸವಾಗಿದ್ರೂ ಅದರ ಆಳದಲ್ಲಿ ಒಂದು ಪ್ರಶಾಂತತೆ ಇರುತ್ತಲ್ವಾ? ಹೌದು, ಇರುತ್ತೆ. ಹಾಗೆ ಜೀವನದ ಏರಿಳಿತಗಳೆಂಬ ಅಲೆಗಳ ನಡುವೆಯೂ ನಾನೊಬ್ಬಳು ಶಾಂತ ಸ್ವರೂಪ ಆತ್ಮ, ಇದೆಲ್ಲವೂ ಒಂದು ನಾಟಕ. ನನ್ನ ತಂದೆ ಸದಾ ನನ್ನ ಜೊತೆಗಿದ್ದಾರೆ ಅನ್ನೋ ಆಂತರಿಕ ಅರಿವು ಒಂದು ಆಳವಾದ ಸಮಾಧಾನ ಕೊಡುತ್ತೆ. ಓ. ಆ ಸಮಾಧಾನವೇ ಮುಖದ ಮೇಲೆ ಒಂದು ಸಹಜವಾದ ಪ್ರಶಾಂತತೆಯಾಗಿ, ಹರ್ಷಚಿತ್ತವಾಗಿ ಕಾಣಿಸುತ್ತೆ. ಹಾಗಾದ್ರೆ ಇದು ನಗುವಿಗಿಂತ ಮಿಗಿಲಾದ ಸ್ಥಿತಿ. ಹೌದು, ಇದು ಒಂದು ಆಂತರಿಕ ತೃಪ್ತಿಯ ಸ್ಥಿತಿ. ಲಕ್ಷ್ಮೀನಾರಾಯಣರ ಚಿತ್ರವನ್ನ ನೋಡಿದಾಗ ನಮಗಾಗೋ ಅನುಭವವೇ ಇದಕ್ಕೆ ಸಾಕ್ಷಿ. ಅವರ ಮುಖದಲ್ಲಿರೋದು ಕೇವಲ ನಗುವಲ್ಲ, ಅದು ಸಂಪೂರ್ಣತೆಯ, ಸಂತೃಪ್ತಿಯ ಭಾವ. ಸರಿ, ಈಗ ಸ್ಪಷ್ಟವಾಯಿತು. ಹಾಗಾದ್ರೆ ಈ 4 ಲಕ್ಷಣಗಳು ಫಲಗಳು. ಹೌದು. ಇವುಗಳನ್ನ ಸೃಷ್ಟಿಸೋ ಬೀಜ ಯಾವುದು? ಈ ಮೂಲಗ್ರಂಥಗಳು ಅದನ್ನ ಜ್ಞಾನ ಅಂತ ಕರೀತವೆ. ಹೌದು. ಅವು ಜ್ಞಾನಕ್ಕೂ ಮತ್ತು ನಾವು ಸಾಮಾನ್ಯವಾಗಿ ಆಚರಿಸೋ ಭಕ್ತಿಗೂ ಒಂದು ದೊಡ್ಡ ವ್ಯತ್ಯಾಸವನ್ನ ಹೇಳ್ತವೆ. ಜ್ಞಾನವನ್ನ ಹಗಲು, ಭಕ್ತಿಯನ್ನ ರಾತ್ರಿ ಅಂತ ಹೋಲಿಸಲಾಗಿದೆ. ಇದರ ಅರ್ಥ ಏನು? ಈ ಹೋಲಿಕೆ ಬಹಳ ಆಳವಾಗಿದೆ. ನೋಡಿ, ರಾತ್ರಿಯ ಕತ್ತಲಲ್ಲಿ ನಮಗೆ ದಾರಿ ಸ್ಪಷ್ಟವಾಗಿ ಕಾಣಲ್ಲ. ನಿಜ.
ನಾವು ದೇವರನ್ನ ಹುಡುಕ್ತಿರ್ತೀವಿ, ಆತನನ್ನು ಉಳಿಸ್ಕೊಳ್ಳೋಕೆ ನಾನಾ ರೀತಿಯ ಕರ್ಮಕಾಂಡಗಳನ್ನ ಮಾಡ್ತೀವಿ, ಪ್ರಾರ್ಥಿಸ್ತೀವಿ. ಅಲ್ಲೊಂದು ರೀತಿಯ ಅನಿಶ್ಚಿತತೆ, ಒಂದು ಹುಡುಕಾಟ ಇರುತ್ತೆ. ಅದನ್ನೇ ಭಕ್ತಿ ಮಾರ್ಗ ಅಥವಾ ರಾತ್ರಿ ಅಂತ ಹೇಳಿರೋದು. ಓಕೆ. ಆದರೆ ಜ್ಞಾನದ ಹಗಲು ಬಂದಾಗ, ಸೂರ್ಯೋದಯವಾದಾಗ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಆಗ ನಮಗೆ ನಮ್ಮ ನಿಜವಾದ ಸ್ವರೂಪದ ಅರಿವಾಗತ್ತೆ. ನಾನೇ ದೇವತೆಯಾಗುವ ಆತ್ಮ ಅಂತ ತಿಳಿಯುತ್ತೆ. ತಂದೆಯ ಪರಿಚಯ ಸಿಗುತ್ತೆ. ಆಗ ನಾವು ದೇವರನ್ನ ಹುಡುಕಲ್ಲ, ಬದಲಾಗಿ ತಂದೆಯೊಂದಿಗೆ ಸಂಬಂಧ ಜೋಡಿಸ್ತೀವಿ. ಇದು ಹುಡುಕಾಟದ ಅಂತ್ಯ ಮತ್ತು ಪ್ರಾಪ್ತಿಯ ಆರಂಭ. ನಿಖರವಾಗಿ. ಮೂಲಗ್ರಂಥದಲ್ಲಿ ಮುರಳಿಯಲ್ಲಿ ಜಾದೂವಿದೆ ಅಂತ ಒಂದು ವಾಕ್ಯ ಇದೆ. ಹೌದು. ಜಾದೂ ಅಥವಾ ಮ್ಯಾಜಿಕ್ ಅನ್ನೋದು ಬಹಳ ದೊಡ್ಡ ಮಾತು. ಇದರ ಹಿಂದಿನ ಅರ್ಥ ಏನಿದು? ಇಲ್ಲಿ ಜಾದೂ ಅಂದ್ರೆ ಅದರ ಪರಿವರ್ತನಾ ಶಕ್ತಿ. ಪರಿವರ್ತನಾ ಶಕ್ತಿ. ಹೌದು. ಒಂದು ಸಾಮಾನ್ಯ ಕಲ್ಲನ್ನ ಸ್ಪರ್ಶಮಣಿ ಚಿನ್ನವನ್ನಾಗಿ ಪರಿವರ್ತಿಸೋ ಹಾಗೆ ಈ ಜ್ಞಾನವು ಸಾಮಾನ್ಯ ವಿಕಾರಿ ಮನುಷ್ಯರನ್ನ ಪರಿವರ್ತಿಸಿ ದೇವತೆಗಳನ್ನಾಗಿ ಮಾಡುತ್ತೆ. ಪತಿತರನ್ನ ಪಾವನರನ್ನಾಗಿ ಮಾಡುತ್ತೆ. ಈ ಜ್ಞಾನವನ್ನ ಕೇಳಿ ತಮ್ಮ ಜೀವನವನ್ನ ಬದಲಾಯಿಸಿಕೊಂಡ ಕೋಟ್ಯಾಂತರ ಜನರ ಅನುಭವವೇ ಈ ಜಾದುವಿಗೆ ಸಾಕ್ಷಿ. ಇದು ಯಾವುದೇ ತಂತ್ರಮಂತ್ರದ ಜಾದು ಅಲ್ಲ. ಇದು ಅರಿವಿನ ಮತ್ತು ಪರಿವರ್ತನೆಯ ಜಾದು. ಅದೇ. ಮತ್ತು ಈ ಜ್ಞಾನವನ್ನ ಕೇವಲ ಅರಿವು ಅಂತ ಮಾತ್ರ ಅಲ್ಲ, ಒಂದು ಸಂಪತ್ತು ಅಂತನೂ ಹೇಳಲಾಗಿದೆ. ಜ್ಞಾನ ರತ್ನಗಳು ಅನ್ನೋ ಪದವನ್ನ ಬಳಸಿದ್ದಾರೆ. ಹೌದು. ನಾವು ಸಂಪತ್ತು ಅಂದ್ರೆ ಹಣ, ಬಂಗಾರ ಅಂತ ತಿಳಿತೀವಿ. ಈ ಜ್ಞಾನ ಹೇಗೆ ಸಂಪತ್ತಾಗುತ್ತೆ? ಲೌಕಿಕ ಸಂಪತ್ತಿಗೂ ಈ ಜ್ಞಾನವೆಂಬ ಅಲೌಕಿಕ ಸಂಪತ್ತಿಗೂ ಇರೋ ವ್ಯತ್ಯಾಸವನ್ನ ಬಾಬಾ ಸುಂದರವಾಗಿ ವಿವರಿಸ್ತಾರೆ. ಲೌಕಿಕ ವಿದ್ಯೆ ಅಥವಾ ಸಂಪತ್ತು ಹದ್ದಿನ ಧನ, ಅಂದ್ರೆ ಒಂದು ಜನ್ಮಕ್ಕೆ ಸೀಮಿತ. ಅದನ್ನ ಕಳ್ಳರು ಕದಿಬೋದು, ಅದು ಖರ್ಚು ಮಾಡಿದ್ರೆ ಕಡಿಮೆ ಆಗುತ್ತೆ. ಹೌದು. ಆದ್ರೆ ಈ ಜ್ಞಾನವೆಂಬ ಸಂಪತ್ತು ಬೇಹದ್ದಿನ ಧನ, ಅವಿನಾಶಿ ಸಂಪತ್ತು. ಇದನ್ನ ಯಾರೂ ಕದಿಯೋಕ್ಕಾಗಲ್ಲ. ಓ. ವಿಶೇಷ ಅಂದ್ರೆ ಈ ಜ್ಞಾನವನ್ನ ನಾವು ಎಷ್ಟು ಬೇರೆಯವರಿಗೆ ಹಂಚುತ್ತೇವೆಯೋ ಅಷ್ಟು ನಮ್ಮ ಖಜಾನೆ ವೃದ್ಧಿಯಾಗುತ್ತೆ. ವಾವ್. ನಮ್ಮ ಬಾಯಿಂದ ಬರುವ ಪ್ರತಿಯೊಂದು ಜ್ಞಾನದ ಮಾತು ಒಂದು ರತ್ನವಿದ್ದ ಹಾಗೆ. ಈ ಸಂಗಮ ಯುಗದಲ್ಲಿ ನಾವು ಸಂಗ್ರಹಿಸೋ ಈ ಜ್ಞಾನ ರತ್ನಗಳೇ ಭವಿಷ್ಯದ 21 ಜನ್ಮಗಳಿಗೆ ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ತಾವೆ. ಹಾಗಾದ್ರೆ ಈ ಜ್ಞಾನವೆಂಬ ಸಂಪತ್ತನ್ನ ಗಳಿಸೋಕೆ ಅಡ್ಡಿಯಾಗಿರೋದು ಯಾವುದು? ವಿಕಾರಗಳು. ಹೌದು. ಈ ಮೂಲ ಗ್ರಂಥಗಳು ವಿಕಾರಗಳ ಬಗ್ಗೆ ಹೆಚ್ಚು ಮಾತಾಡ್ತವೆ ಮತ್ತು ಈ ವಿಕಾರಗಳು ನಮ್ಮ ಮುಖದ ಮೇಲೆಯೇ ಕಾಣಿಸ್ತವೆ ಅಂತ ಹೇಳ್ತವೆ. ಹೌದು. ಕೆಂಪಾಗುತ್ತೆ, ಕಾಮ ವಿಕಾರದವರು ಕಪ್ಪಾಗಿ ಬಿಡ್ತಾರೆ. ಈ ಮಾತುಗಳನ್ನ ಅಕ್ಷರಶಃ ತಗೋಬೇಕಾ ಅಥವಾ ಸಾಂಕೇತಿಕವಾ? ಇದು ಎರಡೂ ಹೌದು. ಅಕ್ಷರಶಃ ಮತ್ತು ಸಾಂಕೇತಿಕ. ವೈಜ್ಞಾನಿಕವಾಗಿಯೂ ನಾವು ಕೋಪಗೊಂಡಾಗ ನಮ್ಮ ದೇಹದಲ್ಲಿ ಬದಲಾವಣೆಯಾಗಿ ರಕ್ತದೊತ್ತಡ ಹೆಚ್ಚಾಗಿ ಮುಖ ಕೆಂಪಗಾಗುತ್ತೆ ಅಲ್ವಾ? ಹೌದು, ನಿಜ. ಅದೇ ರೀತಿ ನಿರಂತರ ಚಿಂತೆ, ಒತ್ತಡ ನಮ್ಮ ಮುಖದ ತೇಜಸ್ಸನ್ನ ಕಮ್ಮಿ ಮಾಡುತ್ತೆ. ಇದು ಶಾರೀರಿಕ ಪರಿಣಾಮ. ಸಾಂಕೇತಿಕವಾಗಿ ವಿಕಾರಗಳು ನಮ್ಮ ಆತ್ಮದ ಬೆಳಕನ್ನ ಮಂಕುಗೊಳಿಸ್ತವೆ. ಪವಿತ್ರತೆ, ಶಾಂತಿಯಂತಹ ಗುಣಗಳು ಆತ್ಮದ ನಿಜವಾದ ಸೌಂದರ್ಯ. ವಿಕಾರಗಳು ಆ ಸೌಂದರ್ಯವನ್ನ ಮರೆಮಾಡಿ ಆತ್ಮವನ್ನ ಕಪ್ಪಾಗಿಸ್ತವೆ. ಮೂಲ ಗ್ರಂಥದಲ್ಲಿ ನಮ್ಮೊಳಗೆ ನಡೆಯೋ ಒಂದು ನಿರಂತರ ಯುದ್ಧದ ಬಗ್ಗೆ ಹೇಳಲಾಗಿದೆ. ಹೌದು. ರಾಮವಂಶಿ ಮತ್ತು ರಾವಣವಂಶಿಗಳ ನಡುವಿನ ಯುದ್ಧ. ಇದು ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಪೌರಾಣಿಕ ಯುದ್ಧದ ಕಥೆನಾ ಅಥವಾ ನಮ್ಮೊಳಗಿನ ಸಂಘರ್ಷಣ? ಇದು ಸಂಪೂರ್ಣವಾಗಿ ನಮ್ಮೊಳಗೆ ನಡೆಯುವ ಆಂತರಿಕ ಯುದ್ಧ. ಓ. ನಾವು ತಂದೆಯ ಜ್ಞಾನವನ್ನ ಕೇಳಿ ನಾನು ನಿರ್ವಿಕಾರಿ ಪವಿತ್ರ ಆತ್ಮ ಅನ್ನೋ ಸ್ಮೃತಿಯಲ್ಲಿದ್ದಾಗ ನಾವು ರಾಮವಂಶಿಗಳು. ಸರಿ. ಆದ್ರೆ ಮಾಯೆ ಅಥವಾ ನಮ್ಮ ಹಳೆಯ ಸಂಸ್ಕಾರಗಳು ನಮ್ಮ ಮೇಲೆ ದಾಳಿ ಮಾಡಿದಾಗ, ನಾವು ಮತ್ತೆ ಕೋಪ, ಅಹಂಕಾರಕ್ಕೆ ವಶರಾದಾಗ ನಾವು ರಾವಣವಂಶಿಗಳಾಗ್ತೀವಿ. ಪ್ರತಿದಿನ ಪ್ರತಿಕ್ಷಣ ನಮ್ಮೊಳಗೆ ಈ ಆಯ್ಕೆ ನಡೀತಾನೆ ಇರುತ್ತೆ. ಈ ಯುದ್ಧದಲ್ಲಿ ಗೆಲ್ಲೋಕೆ ನಿರಂತರ ಜ್ಞಾನಚಿಂತನೆ ಮತ್ತು ತಂದೆಯ ನೆನಪು ಅತ್ಯಗತ್ಯ ಸಾಧನೆಗಳು. ಈ ಯುದ್ಧದಲ್ಲಿ ಸೋಲೋ ಸಾಧ್ಯತೆಯೂ ಇದೆ ಅಲ್ವಾ? ಎಷ್ಟೇ ಪ್ರಯತ್ನ ಪಟ್ರೂ ಕೆಲವೊಮ್ಮೆ ಹಳೆಯ ಅಭ್ಯಾಸಗಳು ನಮ್ಮನ್ನ ಮತ್ತೆ ಮತ್ತೆ ಕೆಳಗೆ ಬೀಳಿಸ್ತವೆ. ಹೌದು, ಆಗತ್ತೆ. ಆವಾಗ ನಿರಾಶೆಯಾಗೋದು ಸಹಜ. ಅಂಥವರಿಗಾಗಿ ಈ ಜ್ಞಾನದಲ್ಲಿ ಏನಾದ್ರೂ ಭರವಸೆ ಇದೆಯಾ? ಖಂಡಿತವಾಗಿಯೂ ಇದೆ. ಮತ್ತು ಬಹುಶಃ ಇವತ್ತಿನ ಮುರಳಿಯ ಅತ್ಯಂತ ಸುಂದರವಾದ ಮತ್ತು ಭರವಸೆಯ ಮಾತು ಇದೇ ಆಗಿದೆ. ಏನದು? ಮಾಯೆ ಬಹಳ ಪ್ರಬಲವಾಗಿದೆ. ಎಷ್ಟೋ ಒಳ್ಳೆಯ ಮಕ್ಕಳು ಸಹ ಸೋಲ್ತಾರೆ ಅಂತ ಬಾಬಾ ಒಪ್ಕೊಳ್ತಾರೆ. ಆದರೆ ಅದೇ ಸಮಯದಲ್ಲಿ ಅಧಮರಿಗಿಂತಲೂ ಅಧಮರ ಉದ್ಧಾರವನ್ನು ಮಾಡ್ತೇನೆ ಅಂತ ಒಂದು ಅಭಯವನ್ನು ಕೊಡ್ತಾರೆ. ಇದರರ್ಥ ನಾವು ಎಷ್ಟೇ ಬಾರಿ ಬಿದ್ರೂ, ಎಷ್ಟೇ ತಪ್ಪುಗಳನ್ನ ಮಾಡಿದ್ರೂ ತಂದೆ ನಮ್ಮ ಕೈಯನ್ನು ಬಿಡೋದಿಲ್ಲ. ನಾವು ಪ್ರಾಮಾಣಿಕ ಹೃದಯದಿಂದ ಮತ್ತೆ ಪ್ರಯತ್ನಿಸಿದ್ರೆ
ಆತ ನಮ್ಮನ್ನ ಮೇಲೆತ್ತೋಕೆ ಸದಾ ಸಿದ್ಧನಾಗಿರ್ತಾನೆ. ಇದು ತಂದೆಯ ನಿಸ್ವಾರ್ಥ ಪ್ರೀತಿಗೆ, ಕರುಣೆಗೆ ಶ್ರೇಷ್ಠ ಉದಾಹರಣೆ. ಹಾಗಾದ್ರೆ ಹತಾಶೆಗೆ ಜಾಗ ಇಲ್ಲ. ಇಲ್ವೇ ಇಲ್ಲ. ಸದಾ ಭರವಸೆ ಇದೆ. ಹಾಗಾದ್ರೆ ಇವತ್ತಿನ ಈ ಆಳವಾದ ಮಂಥನದಿಂದ ನಾವು ಕಲಿಯಬಹುದಾದ ಸಾರಾಂಶ ಏನಂದ್ರೆ, ನಮ್ಮ ಆಧ್ಯಾತ್ಮಿಕ ಪ್ರಗತಿ ಅನ್ನೋದು ಕಣ್ಣಿಗೆ ಕಾಣದ ಯಾವುದೋ ರಹಸ್ಯವಾದ ವಿಷಯ ಅಲ್ಲ. ಹೌದು. ಅದು ನಮ್ಮ ದೈನಂದಿನ ನಡವಳಿಕೆ, ನಮ್ಮ ಚಿಂತನೆ, ನಮ್ಮ ಮಾತುಗಳು ಮತ್ತು ನಮ್ಮ ಮುಖದ ಮೇಲಿನ ಪ್ರಶಾಂತತೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಹೌದು. ಹರ್ಷಿತ ಮುಖ ಮತ್ತು ಜ್ಞಾನರತ್ನಗಳ ಮಾತು ಕೇವಲ ಬಾಹ್ಯ ಅಲಂಕಾರವಲ್ಲ. ಅದು ನಮ್ಮ ಆಂತರಿಕ ಶ್ರೀಮಂತಿಕೆಯ, ನಾವು ಗಳಿಸಿದ ಜ್ಞಾನವೆಂಬ ಅವಿನಾಶಿ ಸಂಪತ್ತಿನ ಸ್ಪಷ್ಟವಾದ ಗುರುತು. ಇದು ನಮ್ಮ ಕೇಳುಗರಿಗೆ ಒಂದು ಚಿಂತನೆಯನ್ನ ಪ್ರೋತ್ಸಾಹಿಸುತ್ತೆ. ಬಾಬಾರವರು ಎಷ್ಟೇ ಅಧಮರಾದ್ರೂ ಅವರನ್ನ ಉದ್ಧಾರ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹೌದು. ಹಾಗಾದ್ರೆ ನಾವು ಒಮ್ಮೆ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಮ್ಮೊಳಗಿರೋ ಯಾವ ಒಂದು ಹಳೆಯ ಸಂಸ್ಕಾರ, ಯಾವ ಒಂದು ಮುಂಡುತನದ ಅಭ್ಯಾಸ ನಮ್ಮನ್ನ ಮತ್ತೆ ಮತ್ತೆ ಕೆಳಗೆ ಬೀಳಿಸ್ತಿದೆ? ಇವತ್ತು ಈ ಕ್ಷಣದಲ್ಲಿ ಆ ಒಂದು ಭಾರವನ್ನ ಸಂಪೂರ್ಣವಾಗಿ ತಂದೆಗೆ ಸಮರ್ಪಣೆ ಮಾಡಿ ಹಗುರವಾಗಿ ಮೇಲೇರುವ ಪುರುಷಾರ್ಥವನ್ನ ಹೊಸ ಹುರುಪಿನಿಂದ ಆರಂಭಿಸೋಕೆ ಸಾಧ್ಯನಾ? ಧಾರಣೆಗಾಗಿ ಮುಖ್ಯ ಸಾರದ ಮೊದಲನೇ ಅಂಶದಿಂದಲೇ ಶುರು ಮಾಡೋಣ. ಬಾಬಾ ಹೇಳ್ತಾರೆ, ತನ್ನ ಹರ್ಷಿತ ಮುಖದಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ. ಹೌದು. ಜ್ಞಾನರತ್ನಗಳನ್ನೇ ಕೇಳಬೇಕು ಹಾಗೂ ಹೇಳಬೇಕಾಗಿದೆ. ಆಸುರಿ ಅವಗುಣಗಳನ್ನು ತೆಗೆದುಹಾಕಬೇಕಾಗಿದೆ. ಇಲ್ಲಿ ಹರ್ಷಿತ ಮುಖದ ಬಗ್ಗೆ ಮಾತಾಡುವಾಗ ಒಂದು ಪ್ರಶ್ನೆ ಬರುತ್ತೆ. ಹೇಳಿ. ಅಂದ್ರೆ ಕೆಲವೊಮ್ಮೆ ಕಷ್ಟದ ಸಮಯದಲ್ಲಿ ನಗುವುದು ಸ್ವಲ್ಪ ಕೃತಕ ಅನ್ಸ್ಬೋದಲ್ವೇ? ಆ ಆಂತರಿಕ ಸಂತೃಪ್ತಿ ಮತ್ತೆ ಕೇವಲ ಹೊರಗಿನ ನಗುವಿನ ನಡುವಿನ ವ್ಯತ್ಯಾಸವನ್ನ ನಾವು ಹೇಗೆ ಗುರುತಿಸೋದು? ಬಹಳ ಮುಖ್ಯವಾದ ಪ್ರಶ್ನೆ ಇದು. ಬಾಬಾ ಹೇಳೋ ಹರ್ಷಿತ ಮುಖ ಅಂದ್ರೆ ಅದು ಕೇವಲ ತುಟಿಗಳ ಮೇಲಿನ ನಗು ಅಲ್ಲ. ಸರಿ. ಅದು ನಮ್ಮ ಸ್ಥಿತಿಯ ಪ್ರತಿಬಿಂಬ. ಒಳಗಡೆ ಜ್ಞಾನದ ಸಂತೃಪ್ತಿ, ಪ್ರಾಪ್ತಿಗಳ ಖುಷಿ ಮತ್ತೆ ನಿಶ್ಚಿಂತ ಸ್ಥಿತಿ ಇದ್ದಾಗ ಅದು ತಾನಾಗೆಯ ಮುಖದ ಮೇಲೆ ಒಂದು ವಿಶೇಷವಾದ ಹೊಳಪಿನ ರೂಪದಲ್ಲಿ, ಪ್ರಸನ್ನತೆಯ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಕೃತಕ ನಗು ಅಲ್ಲ. ಉದಾಹರಣೆಗೆ, ಯಾರಾದ್ರೂ ಆಳವಾದ ಧ್ಯಾನದಿಂದ ಹೊರಬಂದಾಗ ಅವರ ಮುಖವನ್ನ ನೋಡಿ. ಹೌದು ಹೌದು. ಅಲ್ಲಿ ಒಂದು ವಿಶೇಷವಾದ ಶಾಂತಿ, ಒಂದು ಆಕರ್ಷಣೆ ಇರುತ್ತೆ. ಅದನ್ನೇ ಬಾಬಾ ಹರ್ಷಿತ ಮುಖ ಅಂತ ಅನ್ನೋದು. ನಮ್ಮ ಮುಖವು ನಮ್ಮ ಆಂತರಿಕ ಸ್ಥಿತಿಯ ಪ್ರಮಾಣಪತ್ರ ಆಗ್ಬೇಕು. ಅಂದ್ರೆ ನಾವು ಮುಖದಲ್ಲಿ ನಗುವನ್ನು ತರಲು ಪ್ರಯತ್ನಿಸೋದಕ್ಕಿಂತ ನಮ್ಮ ಆಂತರಿಕ ಸ್ಥಿತಿಯನ್ನ ಸಂತೃಪ್ತವಾಗಿಟ್ಕೊಳ್ಳೋಕೆ ಪುರುಷಾರ್ಥ ಮಾಡಬೇಕು. ನಿಖರವಾಗಿ. ಆಗ ಹರ್ಷಿತ ಭಾವ ತಾನಾಗಿಯೇ ಮುಖದಲ್ಲಿ ವ್ಯಕ್ತವಾಗುತ್ತೆ. ಅಚ್ಚಾ, ಕಚೇರಿಯಂತಹ ವಾತಾವರಣದಲ್ಲಿ ಇದನ್ನ ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಬಹುದು? ಅಲ್ಲಿ ಒತ್ತಡ, ಪೈಪೋಟಿ ಎಲ್ಲ ಇರುತ್ತೆ. ಖಂಡಿತ. ಅಂಥ ಸಮಯದಲ್ಲಿ ನಮ್ಮ ಹರ್ಷಿತ ಮುಖ ಬೇರೆಯವರಿಗೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸ್ವಲ್ಲ? ಖಂಡಿತ ಇಲ್ಲ. ಬದಲಾಗಿ ಅದು ಒಂದು ದೊಡ್ಡ ಸೇವೆ ಆಗುತ್ತೆ. ಕಲ್ಪನೆ ಮಾಡಿ, ಕಚೇರಿಯಲ್ಲಿ ಎಲ್ಲರೂ ಒಂದು ಗಂಭೀರ ಸಮಸ್ಯೆಯ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೆ. ಆ ಸಮಯದಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಶಾಂತವಾಗಿ, ಪ್ರಸನ್ನವಾಗಿ ತನ್ನ ಕೆಲಸ ಮಾಡ್ತಿದ್ರೆ ಎಲ್ಲರ ಗಮನ ಆ ವ್ಯಕ್ತಿ ಕಡೆಗೆ ಹೋಗುತ್ತೆ. ನಿಜ. ಅವರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟೆಲ್ಲಾ ಗೊಂದಲದ ನಡುವೆಯೂ ಇವರಿಷ್ಟು ಸ್ಥಿರವಾಗಿ, ಖುಷಿಯಾಗಿ ಹೇಗಿರೋಕ್ ಸಾಧ್ಯ ಅಂತ. ಅವರೇ ಬಂದು ಕೇಳ್ತಾರೆ. ಓ ಹೌದು. ಆಗ ನಮ್ಗೆ ಬಾಬಾವರರ ಪರಿಚಯವನ್ನ ಕೊಡೋಕೆ ಒಂದು ಸುಂದರವಾದ ಅವಕಾಶ ಸಿಗುತ್ತೆ. ಇದೇ ತಂದೆಯ ಹೆಸರನ್ನ ಪ್ರತ್ಯಕ್ಷ ಮಾಡೋದು. ನಮ್ಮ ಸ್ಥಿತಿಯೇ ನಮ್ಮ ಮೌನ ಸೇವೆ ಆಗುತ್ತೆ. ಹೌದು. ಮತ್ತೆ ಇದೇ ಅಂಶದಲ್ಲಿ ಬಾಬಾ ಜ್ಞಾನರತ್ನಗಳನ್ನೇ ಕೇಳಬೇಕು, ಹೇಳಬೇಕು ಅಂದಿದ್ದಾರೆ. ಇದು ಆ ಹರ್ಷಿತ ಸ್ಥಿತಿಯನ್ನ ಕಾಪಾಡಿಕೊಳ್ಳೋ ವಿಧಿ ಇರ್ಬೋದು ಅಲ್ವಾ? ಖಂಡಿತವಾಗಿಯೂ. ನಮ್ಮ ಮನಸ್ಸು ಒಂದು ಕಾರ್ಖಾನೆ ಇದ್ದಾಗೆ. ಅದಕ್ಕೆ ನಾವು ಜ್ಞಾನದ ಕಚ್ಚಾ ಸಾಮಗ್ರಿಯನ್ನ, ಅಂದ್ರೆ ಮುರಳಿಯ ಅಂಶಗಳನ್ನ, ಶ್ರೇಷ್ಠ ಸಂಕಲ್ಪಗಳನ್ನ ಹಾಕಿದ್ರೆ ಬಾಯಿಂದ ಜ್ಞಾನರತ್ನಗಳೇ ಉತ್ಪನ್ನವಾಗಿ ಹೊರಬರುತ್ತೆ. ಸರಿ. ಅದೇ ನಾವು ವ್ಯರ್ಥ ಮಾತುಗಳು, ಪರಚಿಂತನೆ, ನಕಾರಾತ್ಮಕ ಸುದ್ದಿಗಳನ್ನ ಮನಸ್ಸಿಗೆ ಹಾಕಿದ್ರೆ ಕೆಸರಿನಂತಹ ಮಾತುಗಳೇ ಹೊರಬರ್ತವೆ. ಆಗ ಮುಖದಲ್ಲಿ ಹರ್ಷ ಇರೋಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಮುರಳಿಯಲ್ಲಿ ಬಾಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಕ್ರೋಧದಿಂದ ಮುಖ ತಾಮ್ರದ ಹಾಗೆ ಕೆಂಪಗಾಗತ್ತೆ, ಕಾಮದಿಂದ ಕಪ್ಪಾಗತ್ತೆ ಅಂತ. ಈ ಆಸುರಿ ಅವಗುಣಗಳಿರುವಾಗ ಹರ್ಷಿತ ಮುಖ ಅಸಾಧ್ಯ. ನಿಜ. ಮೊದಲ ಅಂಶದಲ್ಲಿ ಬಾಹ್ಯ ವರ್ತನೆ ಅಂದ್ರೆ ಹರ್ಷಿತ ಮುಖ ಮತ್ತು ಅದಕ್ಕೆ ಬೇಕಾದ ಮಾನಸಿಕ ಆಹಾರ, ಜ್ಞಾನರತ್ನಗಳ ಬಗ್ಗೆ ಮಾತಾಡಿದ್ವಿ. ಆದ್ರೆ ಆ ಸ್ಥಿತಿಯನ್ನ ಸದಾಕಾಲ ಕಾಪಾಡಿಕೊಳ್ಳಕ್ಕೆ ಬೇಕಾದ ಆಂತರಿಕ ಶಕ್ತಿ ಬಗ್ಗೆ ಬಾಬಾ 2ನೇ ಅಂಶದಲ್ಲಿ ಹೇಳ್ತಾರೆ. ಹೌದು. ಸೇವೆಯಲ್ಲಿ ಎಂದೂ ಸುಸ್ತಾಗಬಾರದು. ಭರವಸೆಯನ್ನಿಟ್ಟು ಉಮಂಗದಿಂದ ಸೇವೆ ಮಾಡಬೇಕು.
ವಿಚಾರಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. ಸೇವೆಯಲ್ಲಿ ಸುಸ್ತು ಯಾಕಾಗುತ್ತೆ? ಸೇವೆಯಲ್ಲಿ ಸುಸ್ತಾಗೋಕೆ ಮುಖ್ಯ ಕಾರಣ ದೇಹಾಭಿಮಾನ. ನಾನು ಮಾಡ್ತಿದ್ದೀನಿ, ನನ್ನಿಂದಲೇ ಈ ಸೇವೆ ನಡೀತಿದೆ, ನನಗೆ ಮೆಚ್ಚುಗೆ ಸಿಗ್ಬೇಕು ಅನ್ನೋ ಸೂಕ್ಷ್ಮ ಅಹಂಕಾರ ಬಂದ ತಕ್ಷಣ ಶಕ್ತಿ ಖಾಲಿಯಾಗೋಕೆ ಶುರುವಾಗತ್ತೆ. ಹೌದು. ನಾವು ದೈಹಿಕವಾಗಿ ದಣಿಯೋದಕ್ಕಿಂತ ಹೆಚ್ಚಾಗಿ ಮಾನಸಿಕವಾಗಿ ದಣಿತೀವಿ. ಆದ್ರೆ ಯಾವಾಗ ನಾನು ಕೇವಲ ನಿಮಿತ್ತ, ಮಾಡಿಸ್ತಿರೋರು ಶಿವಬಾಬಾ ಅನ್ನೋ ನಿಮಿತ್ತ ಭಾವದಲ್ಲಿ ಸ್ಥಿತರಾಗ್ತೀವೋ ಆಗ ಆಯಾಸದ ಅನುಭವವೇ ಆಗಲ್ಲ. ಓ. ಬದಲಾಗಿ ಸೇವೆ ಮಾಡಿದಷ್ಟು ಶಕ್ತಿ ಜಮೆಯಾಗ್ತಾ ಹೋಗುತ್ತೆ. ಈ ನಿಮಿತ್ತ ಭಾವವನ್ನ ಕೇವಲ ಯೋಚಿಸೋದು ಸುಲಭ, ಆದರೆ ನಿಜವಾಗಿಯೂ ಅನುಭವ ಮಾಡೋದು ಕಷ್ಟ ಅನ್ಸುತ್ತೆ. ವಿಶೇಷವಾಗಿ ನಾವು ಬಹಳಷ್ಟು ಪ್ರಯತ್ನ ಹಾಕಿ ಒಂದು ಸೇವೆ ಮಾಡಿದಾಗ ನಾನು ಅನ್ನೋ ಭಾವನೆ ಬರೋದು ಸಹಜ, ಹೌದು. ಆ ಭಾವನೆಯನ್ನು ಮೀರಿ ನಿಲ್ಲೋದು ಹೇಗೆ? ಅದಕ್ಕೆ ಬಾಬಾ ಕೊಟ್ಟಿರೋ ಯುಕ್ತಿಯೇ ವಿಚಾರಸಾಗರ ಮಂಥನ. ಇದು ನಮ್ಮ ಮನಸ್ಸನ್ನ ಒಂದು ರೀತಿಯ ಆಧ್ಯಾತ್ಮಿಕ ಸಂಶೋಧನೆ ಮತ್ತು ಅಭಿವೃದ್ಧಿ ವಿಭಾಗವನ್ನಾಗಿ ಮಾಡಿದ ಹಾಗೆ. ವಾವ್. ಜ್ಞಾನದ ಒಂದು ಅಂಶವನ್ನ ತೆಗೆದುಕೊಳ್ಳೋದು, ಉದಾಹರಣೆಗೆ ನಾನು ಶಾಂತ ಸ್ವರೂಪ ಆತ್ಮ, ನಂತರ ದಿನವಿಡೀ ಅದನ್ನ ಬೇರೆ ಬೇರೆ ಪರಿಸ್ಥಿತಿಗಳಿಗೆ ಹೇಗೆ ಅನ್ವಯಿಸ್ಬೋದು ಅಂತ ಪ್ರಯೋಗ ಮಾಡ್ತಾನೇ ಇರೋದು. ಆಗ ಸೇವೆ ಅನ್ನೋದು ಕೇವಲ ಕೆಲಸವಲ್ಲ, ಅದು ನಮ್ಮ ಸಂಶೋಧನೆಯ ಒಂದು ಕ್ಷೇತ್ರ ಪರೀಕ್ಷೆ ಆಗುತ್ತೆ. ಈ ಮಂಥನದಿಂದ ನಮ್ಗೆ ನಿರಂತರವಾಗಿ ಆತ್ಮಿಕ ಶಕ್ತಿ ಮತ್ತು ಉಲ್ಲಾಸ ಸಿಗ್ತಾನೇ ಇರುತ್ತೆ. ಈ ಉಲ್ಲಾಸವೇ ನಮ್ಮನ್ನ ಸುಸ್ತಾಗೋಕೆ ಬಿಡೋದಿಲ್ಲ. ಅದ್ಭುತ. ವಿಚಾರಸಾಗರ ಮಂಥನವನ್ನ ಒಂದು ಆಧ್ಯಾತ್ಮಿಕ R&D ಅಂತ ನೋಡೋದು ಬಹಳ ಹೊಸ ದೃಷ್ಟಿಕೋನ. ಅಂದ್ರೆ ಸೇವೆ ನಮ್ಮ ಪುರುಷಾರ್ಥದ ಒಂದು ಭಾಗವಾಗುತ್ತೆ. ಹೌದು. ಇದು ನಮ್ಮನ್ನ ಸುಸ್ತಾಗಿಸೋ ಬದಲು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿ ಮಾಡುತ್ತೆ. ಇದೇ ವಿಷಯ ನಮ್ಮನ್ನ ಇವತ್ತಿನ ವರದಾನದ ಕಡೆಗೆ ಕರ್ಕೊಂಡು ಹೋಗುತ್ತೆ. ನಮ್ಮ ಆಂತರಿಕ ಸ್ಥಿತಿಯನ್ನ ಕಾಪಾಡಿಕೊಳ್ಳೋ ವಿಷಯವೇ ವರದಾನದ ತಿರುಳು ಅಲ್ವೇ? ಖಂಡಿತ ಹೌದು. ಇಂದಿನ ವರದಾನ ಗೊಂದಲರಾಗುವ ಬದಲು ಸಡಿಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಸಮಸ್ಯೆ ಮುಕ್ತ ಭಾವ. ನೋಡಿ, ಸೇವೆಯಲ್ಲಿ ಸುಸ್ತಾಗೋದು, ಹರ್ಷಿತ ಮುಖ ಮಾಯವಾಗೋದು, ಈ ಎಲ್ಲ ಸಮಸ್ಯೆಗಳ ಮೂಲ ಒಂದೇ. ಯಾವುದು? ತಂದೆಯ ಜೊತೆಗಿನ ನಮ್ಮ ಸಂಪರ್ಕದಲ್ಲಿ ಸಡಿಲಿಕೆ. ಈ ಸಂಪರ್ಕದ ಸಡಿಲಿಕೆಯನ್ನ ಬಾಬಾ ಬಹಳ ಸುಂದರವಾಗಿ ಹಿಡಿದಿಟ್ಟಿದ್ದಾರೆ. ಇದು ನಮ್ಮ ಮೊಬೈಲ್ ಫೋನಿನಲ್ಲಿ ಇಂಟರ್ನೆಟ್ ಸಂಪರ್ಕ ದುರ್ಬಲವಾದ ಹಾಗೆ. ಹೌದು ಹೌದು. ಸಿಗ್ನಲ್ ಕಡಿಮೆ ಇದ್ದಾಗ ಏನು ಡೌನ್ಲೋಡ್ ಆಗಲ್ಲ, ವಿಡಿಯೋ ಬಫರ್ ಆಗ್ತಿರುತ್ತೆ. ಹಾಗೆಯೇ ಬಾಬಾರವರೊಂದಿಗಿನ ನಮ್ಮ ನೆನಪಿನ ಸಂಪರ್ಕ ದುರ್ಬಲವಾದಾಗ ಶಕ್ತಿಗಳು ನಮ್ಮ ಬುದ್ಧಿಯಲ್ಲಿ ಡೌನ್ಲೋಡ್ ಆಗಲ್ಲ. ಸರಿ. ಮತ್ತು ನಾವು ಸಣ್ಣ ಸಣ್ಣ ವಿಷಯಗಳಲ್ಲೂ ಗೊಂದಲಕ್ಕೆ ಒಳಗಾಗ್ತೀವಿ. ಬಹಳ ಸರಿಯಾದ ಹೋಲಿಕೆ. ಹಾಗಾದ್ರೆ ಈ ಸಂಪರ್ಕವನ್ನ ವ್ಯವಸ್ಥಿತವಾಗಿ ಮಾಡ್ಕೊಳ್ಳೋದು ಹೇಗೆ? ಬಾಬಾ ಅದಕ್ಕೂ ದಾರಿ ತೋರಿಸಿದ್ದಾರೆ. ನಾನು ಬಾಬಾರವರ ಮಗು, ಬಾಬಾ ನನ್ನವರು, ಈ ಒಂದು ನಿಶ್ಚಯದ ಬುನಾದಿಯನ್ನ ಗಟ್ಟಿಗೊಳಿಸ್ಕೋಬೇಕು. ಇದು ಕೇವಲ ಒಂದು ಆಲೋಚನೆಯಲ್ಲ, ಇದೊಂದು ಅಧಿಕಾರ. ಸರ್ವಶಕ್ತಿವಂತ ತಂದೆಯೇ ನನ್ನ ಆಸ್ತಿಯಾಗಿರೋವಾಗ, ನನ್ನ ಜೊತೆಗಿರುವಾಗ ಯಾವ ಸಮಸ್ಯೆ ನನ್ನನ್ನ ಗೊಂದಲಗೊಳಿಸೋಕ್ ಸಾಧ್ಯ? ಈ ಅಧಿಕಾರದ ಸ್ಮೃತಿಯಲ್ಲಿ ಸ್ಥಿತರಾದ್ರೆ ಸಾಕು, ಸರ್ವಶಕ್ತಿಗಳು ನಮ್ಮ ಸಹಾಯಕ್ಕೆ ಬರ್ತಾವೆ. ಆದರೆ ನಮ್ಮ ದೈನಂದಿನ ಜೀವನದಲ್ಲಿ ಆ ಸಿಗ್ನಲ್ ಅನ್ನ ದುರ್ಬಲಗೊಳಿಸೋ ಸಾಮಾನ್ಯ ಅಡಚಣೆಗಳು ಯಾವುವು? ಯಾಕೆ ಪದೇ ಪದೇ ನಮ್ಮ ಸಂಪರ್ಕ ಸಡಿಲಾಗುತ್ತೆ? ಅದಕ್ಕೆ ಪ್ರಮುಖ ಕಾರಣ ನಮ್ಮ ಹಳೆಯ ಸಂಸ್ಕಾರಗಳು. ವರ್ಷಗಳಿಂದ ನಾವು ದೇಹ ಮತ್ತು ದೇಹದ ಸಂಬಂಧಗಳ ಪ್ರಪಂಚದಲ್ಲಿ ಬದುಕಿದಿವೆ. ಹೌದು. ಹಾಗಾಗಿ ಸಣ್ಣದೊಂದು ನಕಾರಾತ್ಮಕ ಘಟನೆ ನಡೆದ್ರೂ ನಮ್ಮ ಹಳೆಯ ಚಿಂತೆ ಮಾಡೋ, ಕೋಪಗೊಳ್ಳೋ ಅಥವಾ ಭಯಪಡೋ ಸಂಸ್ಕಾರಗಳು ತಕ್ಷಣ ಮೇಲೆದ್ದು ಬರ್ತಾವೆ. ಇವು ವೈಫೈ ಸಿಗ್ನಲ್ಗೆ ಅಡ್ಡಿಪಡಿಸೋ ಗೋಡೆಗಳಿದ್ದಾಗೆ. ಓ ಸರಿ. ಅವು ಬಾಬಾರವರ ನೆನಪನ್ನ ಮರೆಸಿ ನಮ್ಮನ್ನ ಗೊಂದಲದ ಸ್ಥಿತಿಗೆ ತಳ್ಳುತ್ತವೆ. ಎರಡನೇ ಅಡಚಣೆ ಅಂದ್ರೆ ವ್ಯರ್ಥ ಸಂಕಲ್ಪಗಳು ಮತ್ತೆ ಮಾತುಗಳು. ಇವು ನಮ್ಮ ಮಾನಸಿಕ ಶಕ್ತಿಯನ್ನ ಸೋರಿ ಹೋಗುವಂತೆ ಮಾಡುತ್ತವೆ. ಹಾಗಾದ್ರೆ ಈ ಹಳೆಯ ಸಂಸ್ಕಾರಗಳೆಂಬ ಗೋಡೆಗಳನ್ನ ದಾಟೋ ಉಪಾಯ ಏನು? ನೀವು ಹೇಳಿದ ಅಡಚಣೆಗಳ ಬಗ್ಗೆ ಮಾತಾಡ್ತಿದ್ದ ಹಾಗೆ ಇವತ್ತಿನ ಸ್ಲೋಗನ್ ನೆನ್ಪಾಗ್ತಿದೆ. ಅದು ನೇರವಾಗಿ ಇದಕ್ಕೆ ಪರಿಹಾರ ನೀಡೋ ಹಾಗಿದೆ. ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸುವ ವಿಧಿಯಾಗಿದೆ. ದಯವಿಟ್ಟು ಈ ಬೀಜರೂಪ ಸ್ಥಿತಿಯನ್ನ ಸ್ವಲ್ಪ ವಿವರಿಸಬಹುದಾ? ಖಂಡಿತ. ಇದು ಅತ್ಯಂತ ಶಕ್ತಿಶಾಲಿ ಸ್ಥಿತಿ. ಬೀಜರೂಪ ಅಂದ್ರೆ ವಿಸ್ತಾರದಿಂದ ಸಾರಕ್ಕೆ ಬರೋದು. ದಿನವಿಡೀ ನಾವು ನಮ್ಮ ಪಾತ್ರದ ವಿಸ್ತಾರದಲ್ಲಿರ್ತೀವಿ. ಹೌದು.
ನಾನು ಇಂಥವರ ತಂದೆ ತಾಯಿ, ಈ ಕಚೇರಿಯಲ್ಲಿ ಉದ್ಯೋಗಿ, ಈ ಸಮಾಜದ ಸದಸ್ಯ, ಹೀಗೆ ನೂರಾರು ಪಾತ್ರಗಳು. ಈ ಪಾತ್ರಗಳ ಜೊತೆಗೆ ಅವುಗಳ ಸಮಸ್ಯೆಗಳೂ ಇರ್ತವೆ. ಬೀಜರೂಪ ಸ್ಥಿತಿಯಂದ್ರೆ ಈ ಎಲ್ಲಾ ವಿಸ್ತಾರಗಳಿಂದ ಬುದ್ಧಿಯನ್ನ ಹಿಂದೆ ತೆಗೆದು ನಾನು ಇವು ಯಾವೂ ಅಲ್ಲ, ನಾನು ಕೇವಲ ಒಂದು ಚೈತನ್ಯ ಶಕ್ತಿ, ಒಂದು ಪ್ರಕಾಶದ ಬಿಂದು, ಒಂದು ಆತ್ಮ ಅನ್ನೋ ಬೀಜ, ಈ ಮೂಲ ಸ್ವರೂಪದಲ್ಲಿ ಸ್ಥಿತರಾಗೋದು. ಇದನ್ನ ಒಂದು ಉದಾಹರಣೆಯೊಂದಿಗೆ ಹೇಳೋದಾದ್ರೆ, ಒಂದು ದೊಡ್ಡ ಕಂಪ್ಯೂಟರ್ ಫೈಲ್ನ ಜಿಪ್ ಮಾಡಿ ಒಂದು ಸಣ್ಣ ಫೈಲ್ ಮಾಡೋ ಹಾಗೆ. ಅತ್ಯುತ್ತಮ ಉದಾಹರಣೆ. ಎಲ್ಲಾ ಮಾಹಿತಿ ಅದರಲ್ಲೇ ಇರುತ್ತೆ, ಆದ್ರೆ ಅದು ಸಾರ ರೂಪದಲ್ಲಿರುತ್ತೆ. ಹೌದು. ಹೇಗೆ ಒಂದು ಸಣ್ಣ ಆಲದ ಬೀಜದಲ್ಲಿ ಇಡೀ ಮರದ ಸಾರ ಅಡಗಿರುತ್ತೋ, ಹಾಗೆಯೇ ಆತ್ಮವೆಂಬ ಬೀಜದಲ್ಲಿ ಶಾಂತಿ, ಪ್ರೀತಿ, ಸುಖ, ಆನಂದ ಎಲ್ಲಾ ಗುಣಗಳು ಮತ್ತು ಶಕ್ತಿಗಳು ಮೂಲ ಸ್ವರೂಪದಲ್ಲಿ ಅಡಗಿವೆ. ಆ ಸ್ಥಿತಿಯಲ್ಲಿ ಸ್ಥಿತರಾದಾಗ ಹಳೆಯ ಸಂಸ್ಕಾರಗಳ ವಿಸ್ತಾರವು ತಾನಾಗಿಯೇ ಸಂಕುಚಿತಗೊಳ್ಳುತ್ತೆ. ಕ್ರೋಧ, ಚಿಂತೆಯಂತಹ ಸಂಸ್ಕಾರಗಳು ಪಾತ್ರದೊಂದಿಗೆ ಸಂಬಂಧಪಟ್ಟಿವೆ. ನೀವು ಪಾತ್ರದಿಂದಲೇ ಬುದ್ಧಿಯನ್ನ ತೆಗೆದಾಗ ಆ ಸಂಸ್ಕಾರಗಳಿಗೆ ಅಸ್ತಿತ್ವವೇ ಇರೋದಿಲ್ಲ. ಇದು ಕೇಳೋಕೆ ಬಹಳ ಶಕ್ತಿಶಾಲಿಯಾಗಿದೆ. ಆದರೆ ಒಂದು ಗದ್ದಲದ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಜವಾಬ್ದಾರಿಗಳ ಮಧ್ಯೆ ಇರುವಾಗ ಈ ಸ್ಥಿತಿಯನ್ನ ಒಂದು ನಿಮಿಷವಾದರೂ ಅನುಭವ ಮಾಡೋದು ಹೇಗೆ? ಅದರ ಮೊದಲ ಹೆಜ್ಜೆ ಏನು? ಮೊದಲ ಹೆಜ್ಜೆ ಒಂದು ದೃಢ ಸಂಕಲ್ಪ. ಪ್ರತಿ ಗಂಟೆಗೊಮ್ಮೆ ನಾವು ಎಲ್ಲೇ ಇರ್ಲಿ, ಕೇವಲ 1 ನಿಮಿಷ ಎಲ್ಲದರಿಂದ ಬುದ್ಧಿಯನ್ನ ಬೇರ್ಪಡಿಸಬೇಕು. ಕಣ್ಣು ತೆರೆದೇ ಇರ್ಲಿ, ಆದ್ರೆ ನಮ್ಮ ಗಮನವನ್ನ ಭ್ರೂಕುಟಿಯ ಮಧ್ಯದಲ್ಲಿ ಕೇಂದ್ರೀಕರಿಸಿ. ಸರಿ. ನಾನು ಈ ಶರೀರವನ್ನು ನಡೆಸುತ್ತಿರುವ ಚೈತನ್ಯ. ನಾನು ಒಂದು ಶಾಂತ ಸ್ವರೂಪ, ಆತ್ಮ, ಒಂದು ಶಕ್ತಿಶಾಲಿ ಬೀಜ ಅನ್ನೋ ಸ್ವಮಾನವನ್ನ ಮನಸ್ಸಿನಲ್ಲಿ ಪುನರಾವರ್ತಿಸ್ಬೇಕು. ಪ್ರಾರಂಭದಲ್ಲಿ ಇದು ಕಷ್ಟ ಅನ್ಸ್ಬೋದು. ಹೌದು. ಆದರೆ ಅಭ್ಯಾಸ ಮಾಡ್ತಾ ಹೋದ ಹಾಗೆ ನಾವು ಒಂದು ಕ್ಷಣದಲ್ಲಿ ವಿಸ್ತಾರದಿಂದ ಸಾರಕ್ಕೆ ಬರೋಕೆ ಕಲಿತೀವಿ. ಇದೇ ನಮ್ಮ ಸಂಸ್ಕಾರಗಳನ್ನ ಪರಿವರ್ತಿಸೋ ಅತ್ಯಂತ ತೀವ್ರವಾದ ವಿಧಿ. ಹಾಗಾದ್ರೆ ಧಾರಣೆಯ ಅಂಶವಾದ ಹರ್ಷಿತ ಮುಖದಿಂದ ಶುರುಮಾಡಿ ವರದಾನದ ಸಮಸ್ಯೆ ಮುಕ್ತ ಸ್ಥಿತಿಯವರೆಗೆ ಮತ್ತೆ ಸ್ಲೋಗನ್ನ ಬೀಜರೂಪ ಸ್ಥಿತಿಯವರೆಗೂ ಎಲ್ಲವೂ ನಮ್ಮ ಆಂತರಿಕ ಸ್ಥಿತಿಯನ್ನ ನಿರ್ವಹಿಸೋ ಕಲೆಯ ಬಗ್ಗೆನೇ ಹೇಳ್ತಿವೆ. ಖಂಡಿತ. ಈಗ ಈ ಚರ್ಚೆಯ ಅಂತಿಮ ಮತ್ತು ಅತ್ಯಂತ ಸೂಕ್ಷ್ಮವಾದ ಭಾಗಕ್ಕೆ ಬರೋಣ. ಅವ್ಯಕ್ತ ಇಶಾರೆ. ಅದು ಹೀಗಿದೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನಮುಕ್ತರಾಗಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿರಿ. ಇದು ಹೇಗೆ ವಿಭಿನ್ನ? ಇದು ಬಹಳ ಸೂಕ್ಷ್ಮವಾದ ಇಶಾರೆ. ಸಾಕಾರ ಮುರಳಿಯಲ್ಲಿ ನಾವು ಏನು ಮಾಡಬೇಕು ಅಂದ್ರೆ ಡೂಯಿಂಗ್ ಬಗ್ಗೆ ಹೆಚ್ಚು ಮಾರ್ಗದರ್ಶನ ಇರುತ್ತೆ. ಹೌದು. ಉದಾಹರಣೆಗೆ ಸೇವೆ ಮಾಡಬೇಕು, ಯೋಗ ಮಾಡಬೇಕು, ನಿಯಮಗಳನ್ನ ಪಾಲಿಸಬೇಕು, ಇವೆಲ್ಲವೂ ಕರ್ಮಕ್ಕೆ ಸಂಬಂಧಿಸಿದ್ದು. ಆದ್ರೆ ಅವ್ಯಕ್ತ ಇಶಾರೆಗಳು ನಾವು ಹೇಗಿರ್ಬೇಕು ಅಂದ್ರೆ ಬೀಯಿಂಗ್, ನಮ್ಮ ಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸುತ್ತವೆ. ಇದು ಕರ್ಮದಿಂದ ಕರ್ಮಾತೀತ ಸ್ಥಿತಿಯ ಕಡೆಗಿನ ಪ್ರಯಾಣ. ಇಲ್ಲಿ ಬಂಧನ ಅಂದ್ರೆ ಯಾವುದು? ನಾವು ಸಾಮಾನ್ಯವಾಗಿ ಬಂಧನ ಅಂದ್ರೆ ಜೈಲು ಅಥವಾ ಸಂಕೋಲೆ ಅಂತ ಭಾವಿಸ್ತೀವಿ. ಇಲ್ಲಿ ಆಧ್ಯಾತ್ಮಿಕ ಬಂಧನಗಳು ಯಾವುವು? ಇಲ್ಲಿ ಬಂಧನ ಅಂದ್ರೆ ನಮ್ಮ ಹಳೆ ಸಂಸ್ಕಾರಗಳ ಬಂಧನ, ವ್ಯಕ್ತಿ ಅಥವಾ ವಸ್ತುಗಳ ಮೇಲಿನ ಮೋಹದ ಬಂಧನ, ಸೇವೆಯಲ್ಲಿನ ನಿರೀಕ್ಷೆಗಳ ಬಂಧನ. ನಾನು ಸೇವೆ ಮಾಡಿದ್ರೆ ನನಗೆ ಹೆಸರು ಬರಬೇಕು, ಇದೂ ಒಂದು ಬಂಧನ. ಇಂಥವರು ನನ್ನೊಂದಿಗೆ ಚೆನ್ನಾಗಿ ಮಾತಾಡಬೇಕು, ಇದೂ ಒಂದು ಬಂಧನ. ಇವು ಚಿಕ್ಕ ಚಿಕ್ಕ ಕಾಳದ ದಾರಗಳ ಹಾಗೆ ನಮ್ಮನ್ನ ಕಟ್ಟಿಹಾಕಿ ನಮ್ಮನ್ನ ಆತ್ಮಿಕವಾಗಿ ಮೇಲಕ್ಕೆ ಹಾರೋಕೆ ಬಿಡೋದಿಲ್ಲ. ನಾವು ಮುಕ್ತರಾಗೋಕ್ ಬಯಸಿದ್ರೂ ಈ ಸೂಕ್ಷ್ಮ ಬಂಧನಗಳು ನಮ್ಮ ಶಕ್ತಿನ ಕಡಿಮೆ ಮಾಡ್ತವೆ. ಈ ಬಂಧನಗಳಿಂದ ಮುಕ್ತರಾಗೋಕೆ ಬಾಬಾ ಕೊಟ್ಟಿರೋ ಯುಕ್ತಿ ಅಲಂಕಾರಿಕ ಶಕ್ತಿ ರೂಪವನ್ನ ಧಾರಣೆ ಮಾಡಿ. ಇದು ಕೇಳೋಕೆ ಬಹಳ ಸುಂದರವಾಗಿದೆ. ಇದರ ಆಳವಾದ ಅರ್ಥ ಏನು? ಇದರರ್ಥ ನಮ್ಮ ಅಲೌಕಿಕ ದೈವೀ ಸ್ವರೂಪದ ಸ್ಮೃತಿಯನ್ನ ತರೋದು. ನಾವು ಕೇವಲ ಒಂದು ಸಾಧಾರಣ ಆತ್ಮವಲ್ಲ, ನಾವು ಮಾಸ್ಟರ್ ಸರ್ವಶಕ್ತಿವಂತರು. ಈ ಸ್ಮೃತಿಯನ್ನ ಅನುಭವದಲ್ಲಿ ತರಬೇಕು. ಹೇಗೆ ಅಂದ್ರೆ ಕಣ್ಣು ಮುಚ್ಚಿ ಅನುಭವ ಮಾಡಿ. ನನ್ನ ಮಸ್ತಕದಲ್ಲಿ ಜ್ಞಾನ ಸೂರ್ಯನ ಪ್ರಕಾಶದ ಮಣಿ ಇದೆ. ನನ್ನ ತಲೆಯ ಮೇಲೆ ಜವಾಬ್ದಾರಿಗಳ ಹಗುರವಾದ ಕಿರೀಟವಿದೆ. ನಾನು ನಿಶ್ಚಯ ಬುದ್ಧಿಯ ಅಚಲ ಸಿಂಹಾಸನದ ಮೇಲೆ ಕುಳಿತಿದ್ದೇನೆ. ನನ್ನ ಅಷ್ಟಶಕ್ತಿಗಳೆಂಬ ಅಷ್ಟಭುಜಗಳಿವೆ. ಈ ನಮ್ಮ ಅಲೌಕಿಕ ಸ್ವರೂಪದ ಸ್ಮೃತಿಯನ್ನ ತಂದಾಗ ನಮ್ಮ ಸ್ಥಿತಿ ಎಷ್ಟು ಶ್ರೇಷ್ಠವಾಗುತ್ತೆ ಅಂದ್ರೆ ಈ ಚಿಕ್ಕ ಚಿಕ್ಕ ಬಂಧನಗಳು ತಾವಾಗಿಯೇ ತುಚ್ಛವಾಗಿ ಕಾಣಿಸುತ್ತವೆ. ಆ ಶಕ್ತಿ ಸ್ವರೂಪದ ಸ್ಥಿತಿಯೇ ನಮ್ಮನ್ನ ಸರ್ವ ಬಂಧನಗಳಿಂದ ಮುಕ್ತಗೊಳಿಸಿ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿಸುತ್ತೆ. ಅದ್ಭುತ. ಅಂದ್ರೆ
ನಮ್ಮನ್ನು ನಾವು ಈ ದೈವಿ ಅಲಂಕಾರಗಳಿಂದ ಸಜ್ಜುಗೊಳಿಸಿಕೊಂಡಾಗ ಆ ಶಕ್ತಿ ಸ್ವರೂಪದ ಸ್ಥಿತಿಯು ಹಳೆಯ ಸಂಸ್ಕಾರಗಳ ಮತ್ತು ಮೋಹದ ಬಂಧನಗಳನ್ನು ಸಡಿಲಗೊಳಿಸುತ್ತೆ. ಹೌದು. ಇದು ಕೇವಲ ಕಲ್ಪನೆಯಲ್ಲ, ಇದೊಂದು ಶಕ್ತಿಶಾಲಿ ಅನುಭವ. ಖಂಡಿತ. ಇವತ್ತು ಬಾಬಾ ನಮ್ಗೆ ಧಾರಣೆಯಿಂದ ಹಿಡಿದು ವರದಾನ, ಸ್ಲೋಗನ್ ಮತ್ತೆ ಅವ್ಯಕ್ತ ಇಶಾರೆಗಳ ಮೂಲಕ ಪುರುಷಾರ್ಥದ ಒಂದು ಸಂಪೂರ್ಣ ನಕ್ಷೆಯನ್ನೇ ನೀಡಿದ್ದಾರೆ. ಹೌದು, ಎಲ್ಲವೂ ಒಂದಕ್ಕೊಂದು ಜೋಡಿಸ್ತೆ. ಪ್ರತಿಯೊಂದು ಅಂಶವೂ ಒಂದಕ್ಕೊಂದು ಸೇರಿಕೊಂಡು ನಮ್ಮನ್ನ ಕರ್ಮಬಂಧನದ ಪ್ರಪಂಚದಿಂದ ಜೀವನ್ಮುಕ್ತ ಸ್ಥಿತಿಯ ಕಡೆಗೆ ಕೊಂಡೊಯ್ಯುತ್ತೆ. ಇದು ಕೇವಲ ಒಂದು ದಿನದ ಪಾಠವಲ್ಲ, ಇದು ಜೀವನ ಪೂರ್ತಿ ಅಭ್ಯಾಸ ಮಾಡಬೇಕಾದ ಕಲೆ. ಹಾಗಾದ್ರೆ ಇಂದಿನ ಈ ಆಳವಾದ ಚರ್ಚೆಯಿಂದ ಕೇಳುಗರು ತಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಒಂದು ಸಣ್ಣ ಆಧ್ಯಾತ್ಮಿಕ ಅಭ್ಯಾಸವನ್ನು ಸೂಚಿಸೋಣ. ಯಾವುದು ಸೂಕ್ತ ಅನ್ಸುತ್ತೆ? ಇಂದಿನ ಧಾರಣೆಯ ಮೊದಲನೇ ಅಂಶವಾದ ಹರ್ಷಿತ ಮುಖವನ್ನೇ ಅಭ್ಯಾಸ ಮಾಡೋಣ, ಆದ್ರೆ ಒಂದು ಸಣ್ಣ ಬದಲಾವಣೆಯೊಂದಿಗೆ. ಓ, ಹೇಗೆ? ನಾವು ಕೇವಲ ಹರ್ಷಿತವಾಗಿರೋದಲ್ಲ, ನಮ್ಮ ಹರ್ಷಿತ ಮುಖವನ್ನ ಒಂದು ಪ್ರಯೋಗವಾಗಿ ಬಳಸೋಣ. ನಾವು ಯಾರನ್ನೇ ಭೇಟಿಯಾದ್ರೂ, ಯಾವುದೇ ಪರಿಸ್ಥಿತಿ ಎದುರಾದ್ರೂ ನಮ್ಮ ಮುಖದಲ್ಲಿ ಆ ಆಂತರಿಕ ಖುಷಿ ಮತ್ತು ಶಾಂತಿಯನ್ನ ಪ್ರಜ್ಞಾಪೂರ್ವಕವಾಗಿ ವ್ಯಕ್ತಪಡಿಸೋಣ. ಮತ್ತು ದಿನದ ಕೊನೆಯಲ್ಲಿ ನಮ್ಮ ಈ ಹರ್ಷಿತ ಸ್ಥಿತಿಯು ನಮ್ಮ ಸುತ್ತಮುತ್ತಲಿನ ಜನರ ಮೇಲೆ ಮತ್ತು ಪರಿಸ್ಥಿತಿಯ ಮೇಲೆ ಯಾವ ರೀತಿ ಪ್ರಭಾವ ಬೀರಿತು ಅನ್ನೋದನ್ನ ಗಮನಿಸೋಣ. ಅದ್ಭುತವಾದ ಅಭ್ಯಾಸ. ನಮ್ಮ ಹರ್ಷಿತ ಮುಖ ಕೇವಲ ನಮ್ಮ ಸ್ಥಿತಿಯಲ್ಲ, ಅದು ಬಾಬಾರವರ ಜ್ಞಾನದ ಒಂದು ಜೀವಂತ ಜಾಹೀರಾತು ಫಲಕವಾಗಲಿ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.